ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅರ್ಚನಾ ಹೆಗ್ಡೆ. ಇದು ನನ್ನ ಸೆಕೆಂಡ್ ವ್ಲಾಗ್, ಟ್ರಾವೆಲಿಂಗ್ ವ್ಲಾಗ್ ಆಗಿರುತ್ತೆ. ನಾವು ಊರಿಗೆ ಹೋಗ್ತಾ ಇದ್ವಿ ಆ್ಯಂಡ್ ಊರಲ್ಲಿ ನಮ್ಮದೊಂದು ಪೂಜೆ ಇದೆ, ಹಾಗೆ ಕೆಲವೊಂದು ಫಂಕ್ಷನ್ಸ್ ಇದೆ ಅಟೆಂಡ್ ಮಾಡೋಕ್ಕೆ. ಬ್ಯಾಗ್ ಪ್ಯಾಕಿಂಗ್ ಕೂಡ ನಡೀತಾ ಇದೆ ಆ್ಯಂಡ್ ನಾಳೆ ಬೆಳಗ್ಗೆ ಹೊರಡ್ತಾ ಇದ್ವಿ. ಸಮ್ ಲಾಸ್ಟ್ ಮಿನಿಟ್ ಶಾಪಿಂಗ್. ನನ್ನ ಮಗ ಡೈಪರಲ್ಲಿರೋ ಬೇಬಿಗೆ ಹಾಲು ಕುಡಿಸ್ತಿದ್ದಾನೆ. ಹಾಲೆಲ್ಲ ಕುಡಿತಿಲ್ಲ ಅವು. 9 o'clock ಬರೋದು ಬ್ರೇಕ್ಫಾಸ್ಟ್ ಮಾಡಿಕೊಂಡೇ ಹೊರಟ್ವಿ. ಎಷ್ಟು ಬೇಗ ಹೋಗಬೇಕು ಅಂದ್ರೂ ಲೇಟ್ ಆಗೇ ಹೋಯಿತು. ಹತ್ತತ್ರ 2 ಗಂಟೆ ಆಗಿತ್ತು. ನಾವು ರಾಣೆಬೆನ್ನೂರು ಹತ್ರ ಇದ್ವಿ. ರಾಣೆಬೆನ್ನೂರಲ್ಲಿ ಶಿವ ಹೋಟೆಲ್ ಅಂತ ಇದೆ. ಬೆಸ್ಟ್ ನಾರ್ತ್ ಕರ್ನಾಟಕ ಊಟ ಸಿಗುತ್ತೆ. ಇಫ್ ಯು ಆರ್ ಟ್ರಾವೆಲಿಂಗ್ ಆ ಕಡೆ ಎಲ್ಲಾದರೂ, ಪ್ಲೀಸ್ ಟು ವಿಸಿಟ್. ಊರ ಹತ್ರ ಬರ್ತಾ ಇದ್ದಂಗೆ ಜೋರು ಮಳೆ ಸ್ಟಾರ್ಟ್ ಆಯಿತು. ನಾವು ರೀಚ್ ಆಗೋದು ತುಂಬಾ ಲೇಟ್ ಆಯಿತು. ಸೊ ಇವತ್ತು ನಾನೇನು ವೀಡಿಯೋ ಮಾಡ್ಕೊಂಡಿಲ್ಲ. ಪೂಜೆ ದೇವಸ್ಥಾನದಲ್ಲಾಗಿತ್ತು. ಪೂಜೆ ಮುಗಿಸ್ಕೊಂಡು ಹಾಗೆ ಮನೆಗೆ ಬಂದ್ವಿ ಊಟಕ್ಕೆ. ಇಲ್ಲಿ ನನ್ನ ಮಗ ಕಾರಲ್ಲಿ ಕುತ್ಕೊಂಡು ಹಬ್ಬನ ಕರೀತಿದ್ದಾನೆ. ಹತ್ರ ಬರಬಾರ್ದು, ಅದು ಓಡೋಗ್ಬಿಡ್ತಾನೆ. ಈ ಕಡೆ ಅವರಿಬ್ಬರು ಆಡ್ತಾ ಇದ್ರು. ಹಾಗೆ ನಮ್ಮಮ್ಮ ಸ್ನ್ಯಾಕ್ಸ್ಗೆ ಚಿವಡೆ ಮಾಡ್ತೀನಿ ಅಂತ ಹೇಳಿದರು, ಅದಕ್ಕೆ ಬಂದೆ. ನಮ್ಮದು ಜಾಯಿಂಟ್ ಫ್ಯಾಮಿಲಿ, ಸೊ ಜಾಸ್ತಿನೇ ಮಾಡ್ತೀವಿ. ಮಾಡಬೇಕಿದ್ರೆ ಒಂದು ತಪ್ಪಲಿಲಿ ಎಣ್ಣೆ ಹಾಕಿ ಅದಕ್ಕೆ ಉದ್ದಿನಬೇಳೆ, ಸಾಸಿವೆ ಕಾಳು ಹಾಕಿ ಹುರ್ಕೋತಿದ್ದಾರೆ. ಸಾಸಿವೆ ಸಿಡಿದ ಮೇಲೆ ಅದಕ್ಕೆ ಒಣ ಕೊಬ್ಬರಿ ಹಾಕ್ಕೊಂಡು ಹುರ್ಕೋತಿದ್ದಾರೆ. ಇನ್ನು ಒಣ ಕೊಬ್ಬರಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅದಕ್ಕೆ ಕಡಲೆ ಬೀಜ ಕೂಡ ಹಾಕ್ಕೊಂಡು ಹುರ್ಕೋತಿದ್ದಾರೆ. ಅದಾಗಿದ್ಮೇಲೆ ಅದಕ್ಕೆ ಕರಿಬೇವಿನ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ತಿದ್ದಾರೆ. ಇನ್ನು ಇದಕ್ಕೆ ಕಲರ್ಗೆ ಅರಿಶಿನ ಹಾಕ್ತಿದ್ದಾರೆ. ಇದಾಗಿದ್ಮೇಲೆ ಅದಕ್ಕೆ ಖಾರಕ್ಕೆ ಅಂತ ಖಾರದ ಪುಡಿ ಹಾಕ್ತಿದ್ದಾರೆ. ಗರಂ ಮಸಾಲ ಹಾಕ್ಕೋಬೇಕಿತ್ತು, ಬಟ್ ಗರಂ ಮಸಾಲ ಇರಲಿಲ್ಲ. ರಸಮ್ ಪೌಡರ್ ಇತ್ತು ಅಂತ ನಾವು ರಸಮ್ ಪೌಡರಿಂದ ಟ್ರೈ ಮಾಡಿದ್ವಿ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಅದಾಗಿದ್ಮೇಲೆ ಅದಕ್ಕೆ ಇಮಿಡಿಯೇಟಾಗಿ ಅವಲಕ್ಕಿನ ಸೇರಿಸ್ಕೊತಿದ್ದೀವಿ. ಯೂಶ್ವಲಿ ಅವಲಕ್ಕಿನ ಹುರ್ಕೊಂಡು ಸೇರಿಸ್ತಾರೆ, ಬಟ್ ಇಲ್ಲಿ ನಾವು ಅವಲಕ್ಕಿನ
ಲಾಸ್ಟಲ್ಲಿ ಸೇರಿಸಿ ಉಪ್ಪು ಮತ್ತು ಸಕ್ಕರೆನ ಪೌಡರ್ ಮಾಡಿ ಸೇರಿಸ್ಕೊತಾ ಇದ್ದೀವಿ. ಇದನ್ನು ಇವಾಗ ಕೈ ಆಡಿಸ್ಕೊತಾನೆ ಇರಬೇಕಾಗುತ್ತೆ. ತಳ ಹಿಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಮುಂಚೆ ಹುರ್ಕೊಂಡಿದ್ರೆ ಎಲ್ಲರೂ ಜಸ್ಟ್ ಮಿಕ್ಸ್ ಮಾಡಿ ಬಿಟ್ಟರೆ ಸಾಕಾಗಿರೋದು. ಬಟ್ ಮುಂಚೆ ಹುರ್ಕೊಂಡಿಲ್ಲ ಆಗಿದ್ದರಿಂದ ಈ ಥರ 5 ಮಿನಿಟ್ಸು ಸಿಮ್ಮಲ್ಲಿಟ್ಟು ಹುರ್ಕೋಬೇಕಾಗುತ್ತೆ. ಆವಾಗ ಅವಲಕ್ಕಿ ಕೂಡ ಕ್ರಿಸ್ಪಿ ಆಗುತ್ತೆ. ಸೊ ಎಸ್, ಇಟ್ಸ್ ರೆಡಿ. ನೋಡ್ತಿರ್ಬೋದು ಎಷ್ಟು ಕ್ರಿಸ್ಪಿ ಆಗಿದೆ ಅಂತ. ಟೇಸ್ಟ್ ವಾಸ್ ಆಸಮ್. ಇಲ್ಲಿ ನನ್ನ ಮಗ ಚಿವಡನ್ನ ನಾಯಿಗೆ ಕೊಡ್ತಿದ್ದಾನೆ. ಇತ್ಲ ಬಾ. The next day. ಎಂತದು? ಅಲ್ಲೇ ಆನ್ ದ ವೇ ಚಿತ್ರದುರ್ಗ ಹತ್ರ ಒಂದು ಝೂ ಇದೆ, ಆನೆಗೋಡು ಝೂ ಅಂತ ಹೇಳಿದರು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಪಾಪು ಝೂ ಅಂದಕ್ಕೆ ಹೋಗೇ ಇರಲಿಲ್ಲ. ಅವ್ನು ಪ್ರಾಣಿಗಳನ್ನ ಯಾವುದನ್ನು ನೋಡಿರಲಿಲ್ಲ. ಮನೇಲಿರೋ ನಾಯಿ, ಬೆಕ್ಕು, ಆಕಳು ಅವನ್ನ ಬಿಟ್ಟರೆ. ಹೀಗೆ ಎಂಟ್ರೆನ್ಸಲ್ಲಿ ಒಂದು ಪಾರ್ಕ್ ಇದೆ. ಅದರ ಮುಂದೆ ಹೋದಾಗೆ ಪ್ರಾಣಿ ಪಕ್ಷಿಗಳೆಲ್ಲ ಇದೆ. ನಾವು ಹೋಗ್ತಿದ್ದಾನೆ ನವಿಲು ಗರಿ ಬಿಚ್ಕೊಂಡು ಅವ್ನು ಫುಲ್ ಖುಷಿ ಆಗ್ಬಿಟ್ಟ. ಅವ್ನು ನವಿಲು ಕೂಗೋದು ತೋರಿಸ್ತಿದ್ದಾನೆ ಇವಾಗ ನೋಡಿ. ಹಾಗೆ ಮುಂದೆ ಹೋದಾಗೆ ಮಕ್ಕಳಿಗೆ ಆಡೋಕ್ಕೆ ಅಂತ ಅಲ್ಲಿ ಜಾರ್ಬಂಡಿ, ಜೋಕಾಲಿ ಎಲ್ಲ ಇತ್ತು. ಅದನ್ನು ನೋಡಿ ಅವನು ಮತ್ತೇನು ಬೇಡ ಅಂತ ಅಲ್ಲಿ ಹೋಗಿ ಕೂತ್ಕೊಂಡ. ಅಲ್ಲಿಂದ ಹೊರಟು ಮನೆಗೆ ಬರೋಕ್ಕೆ ಅರೌಂಡ್ 10 o'clock ಆಗಿಬಿಟ್ಟಿತ್ತು. ಊಟ ಮಾಡಿಕೊಂಡೆ ಮನೆಗೆ ಬಂದ್ವಿ. ನಂದು ಸ್ನಾನ ಆಗಿ ಎಲ್ಲ ಕೆಲಸನೂ ಮುಗೀತು. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಇದು ಆಗಿತ್ತು ನನ್ನ ಊರಿನ ವ್ಲಾಗ್. ಆ್ಯಂಡ್ ಐ ಹೋಪ್ ಯು ಆಲ್ ಲೈಕ್ ಇಟ್. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಕಮೆಂಟ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ನಮಸ್ಕಾರ. ಬಾಯ್ ಬಾಯ್.